ಬಾ ಸತ್ಯ ಹೋಗೋಣ. ಸರ್ ಎಲ್ಲಿಗೆ ಸರ್? ವಿನೂತ್ ಅಡ್ಮಿಟ್ ಆಗಿರೋ ಹಾಸ್ಪಿಟ್ಲಿಗೆ. ಸರ್ ನೀವು ಒಳ್ಳೆಯವರು ಸರ್. ವಿನೂತ್ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ. ಥ್ಯಾಂಕ್ಸ್ ಸರ್. ನೀನು ನನಗೆ ಒಬ್ಬಟ್ಟು ಊಟ ಹಾಕಿಸ್ಬೇಕು. ಯಾಕೆ ಸರ್? ವಿನೂತ ಪ್ರೆಗ್ನೆಂಟು. ವಿನೂತಾ ಪ್ರೆಗ್ನೆಂಟಾ? ಹಾ. ಬರೀ ಪ್ರತಾಪ್ ಬಾಸ್ ಬರ್ತಾರೆ. ಅದ್ಯಾವ್ರು ಸಣ್ಣ ಸಂತಸ ಕೊಟ್ಟ. ಸರ್ ಹೋಗ್ತಾ ದೇವಸ್ಥಾನಕ್ಕೆ ಹೋಗೋಣ. ಬರ್ತಾ ಇರೋದು ಮರಿ ಪ್ರತಾಪ್ ಬಾಸ್ ಅಲ್ಲ, ಮತ್ತೆ ಮರಿ ಸತ್ಯ. ವಿನೂತ ಮಗುಗೆ ನೀನೇ ತಂದೆ ಅಂತ ಹೇಳ್ತಾ ಇದ್ದಾರೆ. ಸತ್ಯ ಬಾ, ಸಾಹೇಬರು ಕರಿತಾ ಇದ್ದಾರೆ. ಜನಗಳು ಬಾಸು 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 ಅಂತ ನನ್ನ ಮಗನೇ ಸಾಯಿಸ್ಬಿಟ್ಟಿಯಲ್ಲೋ. ಎಲ್ಲ ಪ್ರೂವ್ ಆಗ್ಲಿ, ನಿಮ್ ಯಾರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಮೇಡಮ್ ನಾನೇನು ಮಾಡಿಲ್ಲ, ನನ್ನ ನಂಬಿ. ಏನು ಮಾಡ್ದೇನೆ ಇಷ್ಟೆಲ್ಲ ನಡೆದ್ಬಿಡ್ತಾ? ನಡಿ, ಟೆಸ್ಟ್ ಮಾಡ್ತಾರೆ, ಆಮೇಲೆ ಗೊತ್ತಾಗತ್ತೆ ನಿನ್ ಯೋಗ್ಯತೆ ಏನು ಅಂತ. ವೈಶಾಲಿ ಅವರೇ, ಏನೇನೋ ಮಾತಾಡ್ಬೇಡಿ. ಅನುಮಾನ ಇರೋದು ನಿಮಗ್ ಮಾತ್ರ, ನಮಗೆ ಯಾರಿಗೂ ಅಲ್ಲ. ಅನುಮಾನ ಏನ್ ಸುಮ್ನೆ ಬಂದ್ಬಿಟ್ಟಿದ್ಯಾ? ಬೆಂಕಿ ಇಲ್ದೆ ಹೋಗೆ ಆಡೋದಿಲ್ಲ. ಮದುವೆ ಆಗಿ 20 ದಿನಕ್ಕೇನೆ ಪ್ರೆಗ್ನೆಂಟ್ ಅಂತೆ. ಛೀ, ಮಾತಾಡೋದಕ್ಕೂ ಅಸಹ್ಯ ಅನ್ಸತ್ತೆ ನನಗೆ.
ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನಿಮ್ಮ ನಡವಳಿಕೆಲೆ ಗೊತ್ತಾಗ್ತದೆ. ನನ್ನ ಸತ್ಯ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾವುಗೂ ಹೆದರಲ್ಲ, ಮರ್ಯಾದೆಗೆ ಹೆದರ್ತಾರೆ. ದುಡ್ಡಲ್ಲಿ ನನ್ನ ಸತ್ಯ ಬಡವರು ಇರ್ಬೋದು, ಗುಣದಲ್ಲಿ ಅವ್ರು ಶ್ರೀಮಂತರು. ನೀವಿವತ್ತು ಅವ್ರಿಗೆ ಏನೇನು ಹೇಳಿದಿರೋ ಅದೆಲ್ಲದಕ್ಕೂ ಕ್ಷಮೆ ಕೇಳ್ತೀರಾ. ನೀವೇ ನೋಡ್ತೀರಿ. ನನಗೆ ಹೆಮ್ಮೆ ಇದೆ ಸತ್ಯನಂತ ಗುಣವಂತ ನನಗೆ ತಾಳಿ ಕಟ್ಟಿರೋದಕ್ಕೆ. ಆ ಹೆಮ್ಮೆ ಯಾವತ್ತೂ ಕಡಿಮೆ ಆಗಲ್ಲ. ಸಾಕು ನಿಲ್ಸಿ ನಿನ್ ಭಾಷಣನ. ನಿಮ್ಗಳ ಯೋಗ್ಯತೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಇಂಥ ಪರೀಕ್ಷೆಗಳು ಮತ್ತೆ ಮತ್ತೆ ಬರೋದೆ ನಾವು ಮರ್ಯಾದಸ್ಥರು ಅಂತ ಪ್ರೂವ್ ಮಾಡೋದಕ್ಕೆ. ಚಿನ್ನ ಕಾದಷ್ಟು ಹೊಳಪು ಜಾಸ್ತಿ ಆಗುತ್ತೆ. ನಿಮ್ಮ ಅನುಮಾನಕ್ಕೆ ಆಯಸ್ಸು ಕಡಿಮೆ. ಹೆದರ್ಕೋಬೇಡಿ ಸತ್ಯ. ಇಂಥ 100 ಪರೀಕ್ಷೆ ಬಂದರೂ ನೀವು ಗೆದ್ದು ಬರ್ತೀರಾ. ಪಾಂಡವರು ಕಾಡಿಗೆ ಹೋದ್ರು, ಹರಿಶ್ಚಂದ್ರ ಸ್ಮಶಾನ ಕಾದ. ಆದ್ರೂ ಕೊನೆಗೆ ಅವರೇ ಗೆದ್ದಿದ್ದು. ಅದಕ್ಕೆ ಇವತ್ತಿಗೂ ಪ್ರಪಂಚದಲ್ಲಿ ಅವ್ರ ಹೆಸರು ಉಳ್ಕೊಂಡಿರೋದು. ಧೈರ್ಯವಾಗಿರಿ, ಈ ಪರೀಕ್ಷೆಯಲ್ಲಿ ನೀವು ಗೆದ್ದು ಬರ್ತೀರಾ. ಸತ್ತಿನಲ್ಲಿರೋ ಸತ್ಯ ಗೊತ್ತಾಗುತ್ತೆ. ಅವಮಾನ ಮಾಡಿದವ್ರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಹೇಗಿದ್ದೀರಾ ವಿನೋದ ಈಗ? ಸ್ವಲ್ಪ ಸುಸ್ತಾಗ್ತಿದೆ ಡಾಕ್ಟರ್. ನರ್ಸ್, ಇನ್ನೂ ತನಕ ಕರ್ಕೊಂಡು ಬನ್ನಿ. ಡಾಕ್ಟರ್, ನಾವು ಹೊರಡ್ಬೋದಾ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಆದರೆ ಸದ್ಯಕ್ಕೆ ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಕೆಲವೊಂದು ಟೆಸ್ಟ್ಗಳಾಗಬೇಕು. ಲ್ಯಾಬ್ ಹತ್ರ ಬನ್ನಿ. ಏನಾಗಿದೆ ಡಾಕ್ಟರ್ ನನಗೆ? ಭಯ ಪಡೋ ಅಂಥದ್ದೇನೂ ಇಲ್ಲ. ನೀವು ತಾಯಿ ಆಗ್ತಾ ಇದ್ದೀರಾ. ಒಂದು ವಿಷಯ ನಿಮ್ಮಿಂದ ಮುಚ್ಚಿಡೋದು ತಪ್ಪು ಅಂತ ಅನ್ನಿಸ್ತಾ ಇದೆ. ಏನು ವಿಷಯ ಡಾಕ್ಟರ್? ಧೈರ್ಯ ತಂದ್ಕೊಡಿ. ಏನು ವಿಷಯ ಅಂತ ಹೇಳಿ ಡಾಕ್ಟರ್. ವೈಶಾಲಿ ಅವರು ನೀವು ತಾಯಿಯಾಗಿದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಮದುವೆ ಆಗಿ 1 ತಿಂಗಳು ಕಳೆದಿಲ್ವಂತೆ. ಮಗು ಪ್ರತಾಪ್ತೋ ಸತ್ಯಂದೋ ತಿಳ್ಕೋಬೇಕು ಅಂತ ಹೇಳಿದ್ದಾರೆ.
ವಿನೋದನ್ ಕರ್ಕೊಂಡು ಬನ್ನಿ. ಎಲ್ಲಿದ್ದೀರಾ ಪ್ರತಾಪ್? ನೋಡಿ, ನೀವಿಲ್ಲದೆ ಇರುವಾಗ ನಾನು ಇವರೆಲ್ಲ ಹೇಗೆ ನಡ್ಸ್ಕೋತಿದ್ದಾರೆ ಅಂತ. ಇದೆಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ ನನ್ನಿಂದ. ನಾನು ಯಾವ ತಪ್ಪು ಮಾಡಿಲ್ಲ ಪ್ರತಾಪ್. ಪ್ಲೀಸ್ ಬೇಗ ಬನ್ನಿ, ನನ್ನನ್ನು ಕಾಪಾಡಿ ಪ್ರತಾಪ್, ಕಾಪಾಡಿ. ತಲೆ ತಗ್ಗಿಸ್ಬೇಡ ನನ್ ಕಂದ. ನಾನು ಹುಡ್ತೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಮ್ಮ? ಹೇಳ್ಬೇಡ ಕಣೆ, ಹೇಳ್ಬೇಡ. ಗೊತ್ತಿಲ್ಲ ಅಮ್ಮ, ಯಾಕೋ ತುಂಬಾ ಮುಜುಗರ ಆಗ್ತಿದೆ ನನಗೆ. ಬರ್ಲೇ ಇಲ್ವಲ್ಲಮ್ಮ. ಬರ್ತಾರಮ್ಮ, ತಾತ ಬಂದ್ಬಿಡ್ತಾರೆ. ನೀನ್ ಧೈರ್ಯವಾಗಿರು. ದೊಡ್ಡಮ್ಮ ಆಗ್ತಿದ್ದೀನಿ ಕಡೆ. ನನ್ನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಅಕ್ಕ? ಚಿಕ್ಕೋಳಿರ್ಬೇಕಾದ್ರೆ ನಡೆಯೋ ನೀನು ಕಲಿತಿದ್ದಾಗ್ಲೇ ತಪ್ಪೆಜೆ ಇಡ್ಲಿಲ್ಲ ನೀನು. ಇನ್ನೆಲ್ಲ ನಂಬಿಕೆ ಇದೆ ವಿನು. ಚಿಕ್ಕವಳಿರ್ಬೇಕಾದ್ರೆ ನನಗೆ ಹಾಡು ಹೇಳ್ತಿದ್ರಲ್ಲ, ಒಂದ್ಸತಿ ಹೇಳಿಪ್ಪ. ತೊಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ, ಉಂಡೆ ಬೆಲ್ಲ ಡಬ್ಬದಲ್ಲಿದೆ. ಕೊಯ್ ನಾಯಿ ಮರಿ ಎಲ್ಲಿದೆ? ಅಲ್ಲಿ ಇಲ್ಲಿ ಜಗುಲಿಯಲ್ಲಿ ಮಲಗಿದೆ. ಅಣ್ಣಂತರ ಸತ್ಯಭಾವ ನನಗೆ. ಧೈರ್ಯವಾಗಿರು. ವೈಶಾಲಿ ಅವ್ರದ್ದು ಅನುಮಾನ ಅಷ್ಟೆ.
ಸತ್ಯ ಅಲ್ಲ. ನೀನ್ ಯಾರಿಗೂ ಸಮಜಾಯಿಷಿ ಕೊಡ್ಬೇಕಾಗಿಲ್ಲ. ಯಾಕೆಂದ್ರೆ ನಿಂದೇನು ತಪ್ಪಿಲ್ಲ ಬಿಡು. ನನಗೆ ನಿನ್ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ವಿನುತ, ಏನೂ ಆಗೋದಿಲ್ಲಮ್ಮ, ಯೋಚನೆ ಮಾಡಬೇಡ. ಸತ್ಯದ ಪರಿಸ್ಥಿತಿ ನಮ್ಮ ವಿರುದ್ಧ ಇದೆ ಅಷ್ಟೇ. ವಿನುತಾ, ಲ್ಯಾಬ್ ಟೆಕ್ನಿಷಿಯನ್ಸ್ ಎಲ್ಲ ರೆಡಿ ಇದ್ದಾರೆ. ಟೆಸ್ಟ್ ಕೊಡೋಣ. ಜೊತೆಗೆ ನೀವು ಬನ್ನಿ. ಸಾವಿತ್ರಿ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲ? ನಂಬಿಕೆ ಇರೋದಕ್ಕೆ ಸಂತೋಷವಾಗಿ ನಿಮ್ ಜೊತೆ ಜೀವನ ನಡೆಸ್ತಾ ಇರೋದು. ಎಲ್ಲೈತೆ ಸಂತೋಷ? ನನ್ನಿಂದ ನಿನಗೇನು ಸಂತೋಷ ಸಿಕ್ಕಿದೆ ಸಾವಿತ್ರಿ? ಕತ್ಲು ಬೇಡ, ಬರೀ ಬೆಳಗ್ಬೇಕು ಅನ್ನೋದು ತಪ್ಪು ಸತ್ಯ. ಜೀವನದಲ್ಲಿ ಸಂತೋಷ ದುಃಖ ಸಮನಾಗಿರ್ಬೇಕು. ನಿಮ್ಮ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಮ್ಮ ದೇವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸತ್ಯ. ಇದೊಂದು ಮಾತು ಸಾಕು ಸಾವಿತ್ರಿ, ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಯಾರು ನಂಬದೇ ಇದ್ರೂ ಪರವಾಗಿಲ್ಲ, ನೀನು ನನ್ನ ನಂಬಿದ್ಯಲ್ಲ ಅಷ್ಟೇ ಸಾಕು. ಸಾವಿತ್ರಿ